ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್. ನಾನು ಲತಾ ಧರ್ಮರಾಜ್. ಹಾಸನ ಜಿಲ್ಲೆಯ ಪ್ರಮುಖ ಸುದ್ದಿಗಳಲ್ಲಿ ಮೊದಲಿಗೆ ಹೆಡ್ಲೈನ್ಸ್. ಅಪಘಾತ ಮಾಡಿದ ಲಾರಿ ಒಳಗಿತ್ತು ಬಡವರ ಅನ್ನಭಾಗ್ಯದ ಅಕ್ಕಿ. 117 ಚೀಲಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಪತ್ತೆ. ಕಾಳಸಂತೆಕೋರರನ್ನು ಹಿಡಿಯಲು ಸಾರ್ವಜನಿಕರ ಆಗ್ರಹ. 100 ವರ್ಷದ ಹಿಂದಿನ ಪ್ರಸ್ತಾವನೆ ಜಾರಿ. 300ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಸಾಧ್ಯತೆ. ಅರಣ್ಯ ಇಲಾಖೆಯ ಅಧಿಸೂಚನೆಯ ವಿರುದ್ಧ ಮಾಜಿ ಶಾಸಕರಿಂದ ಪ್ರತಿಭಟನೆ. ಕಾಡಾನೆಗಳ ಸ್ಥಳಾಂತರಿಸಲು ಆಗ್ರಹಿಸಿ ಪ್ರತಿಭಟನೆ. ವಿವಿಧ ಸಂಘಟನೆಯಿಂದ ರಾಜ್ಯ ಹೆದ್ದಾರಿ ಬಂದ್. ಎಚ್ಚೆತ್ತುಕೊಳ್ಳದ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ. ಆನ್ಲೈನ್ ಪ್ರಕ್ರಿಯೆ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ. ಜಿಲ್ಲೆಯಾದ್ಯಂತ ಲೇಖನ ಧರಣಿ ಸ್ಥಗಿತ. ಬೆಳಗಾವಿ ಚಲೋಗೆ ಆಗಮಿಸುವ ಪತ್ರ ಬರಹಗಾರರು. ವಾರ್ತೆಗಳ ವಿವರ. ಆಲೂರು ತಾಲೂಕಿನಲ್ಲಿ ಶನಿವಾರ ಬೆಳಗ್ಗೆ ಒಂದು ಅಪಘಾತ ನಡೆದು ಕರ್ತವ್ಯದಲ್ಲಿದ್ದ ಕೆಎಸ್ಆರ್ಟಿಸಿ ತಪಾಸಣಾ ಅಧಿಕಾರಿ ಮೃತಪಟ್ಟಿದ್ರು. ಆದರೆ ಲಾರಿಯಲ್ಲಿ ಏನಿದೆ ಎಂದು ತಿಳಿದಿರಲಿಲ್ಲ. ನಂತರ ಆಲೂರು ಪೊಲೀಸರು ಲಾರಿಯನ್ನು ಪರಿಶೀಲಿಸಿದಾಗ ಲಾರಿ ಒಳಗಡೆ ಬಡವರಿಗೆ ಹಂಚುವ ಅನ್ನಭಾಗ್ಯದ ಅಕ್ಕಿ ಇರುವ ಚೀಲಗಳು ಕಂಡುಬಂದಿದೆ. ಆಲೂರಿನ ಪೊಲೀಸ್ ಠಾಣೆ ಎದುರು ನಿಂತಿರುವ ಲಾರಿಯಲ್ಲಿ 50 ಕೆಜಿಯ ಸುಮಾರು 217 ಅನ್ನಭಾಗ್ಯದ ಅಕ್ಕಿಯ ಚೀಲಗಳಿರುವುದು ಪತ್ತೆಯಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಲಾರಿಯ ಒಳಗಿರ ಅಕ್ಕಿಯನ್ನ ಆಹಾರ ಇಲಾಖೆಯ ಸಿಬ್ಬಂದಿಯವರ ಸಹಾಯದಿಂದ ಲಾರಿಯಲ್ಲಿದ್ದ ಅಕ್ಕಿಯನ್ನ ಕೆಳಗಿಳಿಸಿ ಪರಿಶೀಲಿಸಲಾಯಿತು. ಇದರಲ್ಲಿ 217 ಅನ್ನಭಾಗ್ಯದ ಅಕ್ಕಿ ಚೀಲಗಳು ಸಿಕ್ಕಿವೆ. ಈ ಕುರಿತಾಗಿ ಈಗಾಗಲೇ ಆಹಾರ ಇಲಾಖೆಯ ಸಿಬ್ಬಂದಿ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಈ ಅಕ್ಕಿಯನ್ನ ಎಫ್ಎಸ್ಐ ಪರೀಕ್ಷೆಗೆ ಒಳಪಡಿಸಿ ವಾರಸುದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ. ಈ ಲಾರಿ ಮಂಗಳೂರಿನಿಂದ ಬನ್ನೂರಿಗೆ ಅಕ್ಕಿಯನ್ನು ಸಾಗಿಸುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಹಾಗೆಯೇ ಬಡವರ ಅನ್ನಭಾಗ್ಯ ಅಕ್ಕಿಯನ್ನ ಹಗಲು ದರೋಡೆಕೋರರ ಪಾಲಾಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಈ ಪ್ರಕರಣ ಆಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಗದಿಮರಿಗೆ ಪೊಲೀಸರು ಬಲವಿಸಿದ್ದಾರೆ. ಕೂಡಲೇ ಸಂಪೂರ್ಣ ತನಿಖೆ ನಡೆಸಿ ಕಾಳಸಂತೆಕೋರರನ್ನು ಹಿಡಿದು ತಕ್ಕ ಶಿಸ್ತೆ ಕೊಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸ್ಟೇಷನ್ ಹತ್ರ ನಿಲ್ಲಿಸಿ ನನಗೆ ಶನಿವಾರ ನಾನು ಇದರೊಳಗಡೆ ಅಕ್ಕಿ ಇದೆ, ನೀವು ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿ ನನಗೆ ಇದು ನಿಮ್ಮ ಪಡಿತರ ಅಕ್ಕಿನೂ ಅಲ್ವಾ ಅಂತೇಳಿ ಪರಿಶೀಲನೆ ಮಾಡಿ ಅಂತ ಹೇಳಿ ಮನೆ ಪತ್ರ ಕೊಟ್ಟಿದ್ದು. ಅದರ ಮೇರೆಗೆ ನಾನು 14ನೇ ತಾರೀಕು ನಿನ್ನೆ ಬಂದು ಅದರಲ್ಲಿರೋ ಅಕ್ಕಿನೆಲ್ಲ ನಾನು ಕೆಳಗಡೆ ಇಳಿಸಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ 85 ಚೀಲ ಬಾಯಿಲ್ ರೈಸು, 132 ಚೀಲ ಸಾಮಾನ್ಯ ರೈಸು ಸಿಕ್ಕಿದೆ. ಆ 132 ಚೀಲ ಏನು ಸಾಮಾನ್ಯ ರೈಸ್ ಇದೆ ಅದು ಮೇಲ್ನೋಟ ಅಕ್ಕಿ ಮಾತ್ರ ನಮ್ಮ ಪಡಿತರ ವಿತರಣೆ ಮಾಡೋ ಅಕ್ಕಿಗೆ ಕಂಡು ಬಂದಿದೆ. ಅದರ ಮೇರೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. FIR ದಾಖಲೆ ಮಾಡಿದ್ದಾರೆ. ನಿನ್ನೆ ಇವತ್ತು ಬೆಳಗ್ಗೆ ಮತ್ತೆ ಅದನ್ನು ಮಾಜರ್ ಮಾಡಲಿಕ್ಕೆ ನಮಗೆ ಆಲೂರು ಪೊಲೀಸ್ ಸ್ಟೇಷನಿಂದ ನಮಗೆ ಕರೆದಿದ್ದರು. ಬಂದು ಈಗ ನಮ್ಮ ಸಮ್ಮುಖದಲ್ಲಿ ಮಾಜರ್ ಮಾಡಿದ್ದಾರೆ. ಆ ಮುಂದಿನ ಕ್ರಮ ಅವರ ತನಿಖೆಯನ್ನು ಕ್ರಮ ಕೈಗೊಳ್ತಾರೆ. ಸಕಲೇಶಪುರ ತಾಲೂಕಿನ ಮೂರ್ಖನಗುಡ್ಡ ಪ್ರದೇಶದಲ್ಲಿ ಶತಮಾನದ ಹಿಂದೆ ಕೈಬಿಡಲಾದ ಅರಣ್ಯ ಅಧಿಸೂಚನೆಯನ್ನ ಇದೀಗ 2025ರಲ್ಲಿ ಪುನಃ ಜಾರಿಗೊಳಿಸಲು ಅರಣ್ಯ ಇಲಾಖೆ ಮುಂದಾಗಿರುವುದನ್ನು ಖಂಡಿಸಿ ಅಚ್ಚನಹಳ್ಳಿ, ಅಗನಿ, ಕಾಡುಮನೆ ಸೇರಿದಂತೆ ಸುತ್ತಮುತ್ತಲಿನ 8 ಗ್ರಾಮಗಳ ಸುಮಾರು 300ಕ್ಕೂ ಹೆಚ್ಚು ಗ್ರಾಮಸ್ಥರು ಮಾಜಿ ಶಾಸಕರಾದ HM ವಿಶ್ವನಾಥ್ ಮತ್ತು HK ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾನೂನು ಹೋರಾಟಕ್ಕೆ ಇಳಿದು ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾಜಿ ಶಾಸಕ HM ವಿಶ್ವನಾಥ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ 1920ರಲ್ಲಿ ಮೈಸೂರು ಅರಣ್ಯ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 4ರ ಅಡಿಯಲ್ಲಿ ಮೂರ್ಖನಗುಡ್ಡ ಅರಣ್ಯ ಬ್ಲಾಕ್ ಅನ್ನು ಕಾಯ್ದಿರಿಸುವ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ ಈ ಪ್ರದೇಶ ಮರಗಳಿಲ್ಲದ ಹುಲ್ಲುಗಾವಲು ಬಯಲು ಪ್ರದೇಶವಾಗಿದ್ದು ಅರಣ್ಯ ಸಂರಕ್ಷಣೆಗೆ ಅಸಮರ್ಪಕವಾಗಿರುವುದರ ಜೊತೆಗೆ ಗ್ರಾಮಸ್ಥರ ಹಿತಾಸಕ್ತಿಗೆ ಧಕ್ಕೆಯಾಗಲಿದೆ ಎಂಬ ಕಾರಣದಿಂದ ಅರಣ್ಯ ಸಂರಕ್ಷಣಾಧಿಕಾರಿಗಳ ಶಿಫಾರಸಿನ ಮೇರೆಗೆ ಸರ್ಕಾರ 1924ರ ಜನವರಿಯಲ್ಲಿ ಪ್ರಸ್ತಾವನೆಯನ್ನ ಸಂಪೂರ್ಣವಾಗಿ ಕೈಬಿಟ್ಟಿತ್ತು ಎಂಬುದು ಐತಿಹಾಸಿಕ ದಾಖಲೆಗಳಿಂದ ತಿಳಿದುಬರುತ್ತದೆ. ಆದರೆ ಸರ್ಕಾರದಿಂದಲೇ ರದ್ದುಗೊಳಿಸಲಾದ ಈ ಪ್ರಸ್ತಾವನೆಯನ್ನು ಸುಮಾರು 100 ವರ್ಷಗಳ ನಂತರ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 17ರ ಅಡಿಯಲ್ಲಿ ಮತ್ತೆ ಜಾರಿಗೊಳಿಸಲು ಅರಣ್ಯ ಇಲಾಖೆಯ ಪ್ರಯತ್ನಿಸುತ್ತಿರುವುದನ್ನು ಗ್ರಾಮಸ್ಥರು ತೀವ್ರವಾಗಿ ವಿರೋಧಿಸಿದ್ದಾರೆ. ಶತಮಾನದ ವಿಳಂಬದ ನಂತರ ಇಂತಹ ಕ್ರಮ ಕೈಗೊಳ್ಳುವುದು ಕಾನೂನಿನ ಮೂಲಭೂತ ತತ್ವಗಳಿಗೆ ವಿರುದ್ಧವಾಗಿದ್ದು ಸಂಪೂರ್ಣವಾಗಿ ಅಸಮಂಜಸ ಹಾಗೂ ಅನ್ಯಾಯಕರವಾಗಿದೆ ಎಂದು ದೂರಿದರು. ನಾವು ಬದುಕ್ತಾ ಇರುವ ಜಾಗವನ್ನು ನಮಗೆ ಬಿಟ್ಟುಕೊಡುವಂತೆ ನಮ್ಮ ಒತ್ತಾಯವಾಗಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟ ಮೇಲೆ ಅರಣ್ಯ ಮಂತ್ರಿ, ರೆವಿನ್ಯೂ ಸಚಿವರು ಹಾಗೂ ಮುಖ್ಯಮಂತ್ರಿಗಳನ್ನು ಸದ್ಯದಲ್ಲೇ ಭೇಟಿ ಮಾಡಿ ಈ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಮಾಜಿ ಶಾಸಕ HK ಕುಮಾರಸ್ವಾಮಿ, ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಹಾನ್ಬಾಳ್ ಭಾಸ್ಕರ್, ಚಂದ್ರೇಗೌಡ, ರಾಜು ATM, ಹರೀಶ್ ಹಾನ್ಬಾಳ್, ನಿವೃತ್ತ ತಹಶೀಲ್ದಾರ್ ಅಣ್ಣೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನಿಲ್ಲ, ಇದೇನು ಹೊಸತೇನಲ್ಲ. ಸಕಲೇಶಪುರ ತಾಲೂಕಿನ ಮೂರ್ಖನಗುಡ್ಡದ ಸುತ್ತ 8 ಹಳ್ಳಿಗಳಿದೆ. ಆ 8 ಹಳ್ಳಿಗಳನ್ನು ಸೆಕ್ಷನ್ 4ಗೆ
20ನೇ ಇಸ್ವಿನಲ್ಲಿ ಅಂದಿನ ಮಹಾರಾಜರ ಕಾಲದಲ್ಲಿ ಅದನ್ನು ಸೆಕ್ಷನ್ 4 ಆಗಿ ಘೋಷಣೆ ಮಾಡಿದರು. ನಂತರ ಸ್ಥಳೀಯ ಜನರೆಲ್ಲ ಹೋಗಿ ಅದು ಸೆಕ್ಷನ್ 4ಗೆ ಬರಲ್ಲ, ನೂರಾರು ವರ್ಷಗಳಿಂದ ನಾವು ವಾಸವಾಗಿದ್ದೀವಿ ಇಲ್ಲಿ ಅಂತ ಹೇಳಿದ ನಂತರ, ಭೂಮಿಯನ್ನು ನಾವು ಮಂಜೂರಾತಿ ಆಗಿರ್ತಕ್ಕಂಥ ಭೂಮಿಯಲ್ಲಿ ಇದ್ದೀವಿ ಅಂತ ಹೇಳಿದ ನಂತರ ಮಹಾರಾಜರು ಅದನ್ನು ವಾಪಸ್ ತಗೊಂಡ್ರು. ನಂತರ ಬಂದಂಥ ಸರ್ಕಾರಗಳು ಇಲ್ಲಿ ತನಕ ಮಂಜೂರಾತಿ ಕೊಟ್ಟಿವೆ. 94C, 53, 57 ಸ್ಕೂಲು, ಅಂಗನವಾಡಿ, ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಕ್ಕೋಸ್ಕರ ಕೂಡ ರಿಸರ್ವ್ ಮಾಡಿದ್ದಾವೆ. ರೈತರಿಗೆ ಮಂಜೂರಾತಿ ಕೊಟ್ಟಿದ್ದಾರೆ. ಸುಮಾರು 300ರಿಂದ 400 ಕುಟುಂಬಗಳು ಆ 8 ವಿಲೇಜಲ್ಲಿ ವಾಸ ಇದೆ. ಸರ್ಕಾರಿ ರಸ್ತೆ ಇದೆ, PWD ರಸ್ತೆ ಇದೆ. ಈ ಎಲ್ಲ ಸ್ಥಿತಿ ಒಳಗಡೆ ಸುಮಾರು ನೂರಾರು ವರ್ಷಗಳಿಂದ ಬದುಕೊಂಡು ಕೂಲಿ ನಾಲಿ ಮಾಡಿಕೊಂಡಿರ್ತಕ್ಕಂಥ ಜನರು, ಕೃಷಿಕರು ಅಲ್ಲಿದ್ದಾರೆ. ಅದಷ್ಟೇ ಅಲ್ಲ, ಸರ್ಕಾರ ಕನ್ವರ್ಷನ್ ಮಾಡಿದೆ, ಭೂ ಪರಿವರ್ತನೆ ಮಾಡಿದೆ. ಹಾಗಾಗಿ ಕೆಲವು ಹೋಮ್ ಸ್ಟೇ, ರೆಸಾರ್ಟ್ಗಳು, ಬೇರೆ ಬೇರೆ ಉದ್ಯಮಕ್ಕೋಸ್ಕರ ಮಾಡಿದಂಥ ಭೂಮಿ ಆದ್ದರಿಂದ ಹಣನ ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕಾಡಾನೆಗಳನ್ನು ಕೂಡಲೇ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ಬೇಲೂರು ತಾಲೂಕು ಬೆಳೆಗಾರರ ಸಂಘ, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕೇಂದ್ರ, ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕಾಡಾನೆಗಳ ಸ್ಥಳಾಂತರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಧೂರಿ ಕುಮಾರ್, ನಮ್ಮ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದ್ದು, ಇದರ ಬಗ್ಗೆ ಹಲವಾರು ವರ್ಷಗಳಿಂದ ರಸ್ತೆ ತಡೆ ಬಂದ್ ಮಾಡುವ ಮೂಲಕ ಹಲವಾರು ಬಾರಿ ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟನೆ ಮನವಿ ಮಾಡಿದ್ರು. ಇದರಿಂದ ಶಾಶ್ವತ ಪರಿಹಾರ ಸಿಕ್ತಿಲ್ಲ. ಅಲ್ಲದೆ ನಮ್ಮ ತಾಲೂಕಿನಲ್ಲಿ 8 ಜನ ಕೂಲಿ ಕಾರ್ಮಿಕರು ಕಾಡಾನೆಗಳ ದಾಳಿಗೆ ಸಾವನ್ನಪ್ಪಿದ್ದು, ಸಾವಿರಾರು ಎಕರೆಯಲ್ಲಿ ಬೆಳೆದ ಬೆಳೆ ಇಂದು ಮಣ್ಣು ಪಾಲಾಗಿದೆ. ಇಷ್ಟೆಲ್ಲ ಸಂಭವಿಸುತ್ತಿದ್ರೂ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕೂತಿದೆ. ಇನ್ನು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ನಡೆಸುತ್ತಿದ್ದು, ನಮಗೆ ಇಲ್ಲಿಯೂ ಸೂಕ್ತ ಮಾಹಿತಿ ನೀಡಿದೆ ಅಧಿಕಾರಿಗಳು ರೈತರನ್ನ ಕಣ್ಣುರಿಸುವ ತಂತ್ರ ಮಾಡಿದ್ರೆ ಮುಂದೆ ಯಾವ ರೀತಿ ಉಗ್ರ ಪ್ರತಿಭಟನೆ ಮಾಡಬೇಕು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇದರ ಜೊತೆಯಲ್ಲಿ ಕಾಫಿ ಕಳ್ಳತನ ಜಾಸ್ತಿ ಆಗುತ್ತಿದ್ದು, ಇದರ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಅವುಗಳನ್ನು ತಡೆಗಟ್ಟುವ ಕೆಲಸ ಮಾಡಬೇಕು ಎಂದರು. ರೈತ ಸಂಘದ ಅಧ್ಯಕ್ಷ ಭೋಗ ಮಲ್ಲೇಶ್ ಹಾಗೂ ಕಾಫಿ ಪ್ಲಾಂಟರ್ಸ್ ಸಂಘದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿದರು. ಇಲ್ಲಿನ ಅರಣ್ಯ ಇಲಾಖೆಯವರು ಚಿಕ್ಕಮಗಳೂರು ಭಾಗಕ್ಕೆ ಓಡಿಸಲು ಹೆದರಿಸುತ್ತಿದ್ದಾರೆ. ಅಲ್ಲಿರುವ ಬಲಾಢ್ಯ ರಾಜಕಾರಣಿಗಳಿದ್ದು ಅವರಿಗೆ ಹೆದರುತ್ತಿದ್ದಾರೆ ಎಂದ ಅವರು, ಇನ್ನು ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಕರೆತಂದ್ರೆ ನಾವು ರೈತರು ಹಾಗೂ ಬೆಳೆಗಾರರು ಎಲ್ಲ ಸೇರಿ ಒಮ್ಮೆಲೆ ಇಲ್ಲಿಂದ ಕಾಡಾನೆಗಳನ್ನು ಓಡಿಸಬಹುದು. ಆದರೆ ನಿಮಗೆ ಅವುಗಳನ್ನು ಓಡಿಸಲು ಸಾಧ್ಯವಾಗದಿದ್ರೆ ದಯಮಾಡಿ ನೀವು ಯಾರು ಇಲ್ಲಿಗೆ ಬರಬೇಡಿ, ನಿಮ್ಮ ಸುಳ್ಳು ಭರವಸೆ ನಮಗೆ ನೀಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಬಂದಿದ್ದ ಡಿಎಫ್ಒ ಅವರಿಗೆ ಮಾತನಾಡಲು ಅವಕಾಶ ನೀಡದೆ ಪ್ರತಿಭಟನೆ ನಡೆಸಿದರು. ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದ್ರು. ಸುಮಾರು 5 ಗಂಟೆಗಳ ಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಸ್ಥಳಕ್ಕಾಗಮಿಸಿದ ಡಿಎಫ್ಒ ಸೌರಭ್ ಕುಮಾರ್, ಈಗಾಗಲೇ ಇಲ್ಲಿನ ಸಮಸ್ಯೆಗಳನ್ನು ನಾನು ಅರಣ್ಯ ಸಚಿವರ ಬಳಿ ಹಾಗೂ ನಮ್ಮ ಮುಖ್ಯ ಕಾರ್ಯದರ್ಶಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಕಾಡಾನೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಇಷ್ಟೆಲ್ಲ ಆದರೆ ಇವುಗಳು ಇಲ್ಲಿಂದ ತೆರಳುತ್ತಿಲ್ಲ. ಆಲೂರು ಭಾಗದ ಕಡೆಯಿಂದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿಕೊಂಡು ಬರ್ತಿದ್ದು, ನಮ್ಮ ಮೇಲಾಧಿಕಾರಿಗಳು ಪಕ್ಕದ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿದ್ದು, ಇನ್ನೆರಡು ವಾರದಲ್ಲಿ ಕೆಲವು ಆನೆಗಳನ್ನು ನಿಧಾನವಾಗಿ ಭದ್ರಾ ಅರಣ್ಯ ಕಡೆಗೆ ಓಡಿಸಲಾಗುತ್ತೆ. ಬೆಳೆ ನಷ್ಟಕ್ಕೆ ಈಗಾಗಲೇ ಪರಿಹಾರಕ್ಕೆ ಬರೆಯಲಾಗಿದ್ದು, ಈಗಾಗಲೇ 35 ಕಿಲೋಮೀಟರ್ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗಿದ್ದು, ಬಜೆಟ್ನಲ್ಲೂ ಸಹ ಬ್ಯಾರಿಕೇಡ್ಗೆ ಅನುಮೋದನೆ ಸಿಕ್ಕಿದೆ. ಅವುಗಳನ್ನು ನಿಧಾನವಾಗಿ ಭದ್ರಾ ಅರಣ್ಯ ಕಡೆಗೆ ಓಡಿಸಲಾಗುವುದು ಎಂದರು. ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮನವಿ ಮಾಡಿದ ನಂತರ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಬೇಲೂರು ವೃತ್ತ ನಿರೀಕ್ಷಕರಾದ ಜಗದೀಶ್ ಹಾಗೂ ಪಿಐ ರೇವಣ್ಣ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಎಸಿಎಫ್ ಮೋಹನ್ ಕುಮಾರ್, ವಲಯ ಅರಣ್ಯಾಧಿಕಾರಿ ಯತೀಶ್, ಕಾಫಿ ಬೆಳೆಗಾರರ ಸಂಘದ ಬಸವರಾಜು, ಗೋವಿಂದ ಶೆಟ್ರು, ಶಿವಶಂಕರ್, ಕಮಲಾ ಚೆನ್ನಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲಿ ಪೊಲೀಸರಿಗೂ ನಮ್ದೇನು ಸಂಘರ್ಷ ಮಾಡ್ತಿದ್ದೀರಾ? ನೀವು ಏನಕ್ಕೆ ಮಾಡ್ತಿದ್ದೀರಾ? ಅವ್ರು ಯಾಕೆ ಬರ್ಬೇಕು ಇಲ್ಲಿಗೆ? ಅವ್ರು ಯಾರು ಒಬ್ಬರ ಇಬ್ಬರು ಇದ್ರು ಸಾಕು. ಇಡೀ ನೋಡಿ, ಈಗ ಬೇಲೂರು ತಾಲೂಕ್, ಸಕಲೇಶ್ಪುರ ತಾಲೂಕ್ ಇಡೀ ಪೊಲೀಸ್ ಬಂದಿದ್ದಾರೆ. ನೀವ್ ಯಾರು 4 ಜನ ಬಂದಿದ್ದೀರಾ? ನೀವು ಬಿಸಿಸಿ ಬರಕ್ಲ ಯಾರು ಬರಲ್ಲ. ನೀವು ಹಿಂಗೆ ನೀವು ನೋಡ್ರಿ, ಯಾರು ಎದುರ್ಸಕ್ಲ. ಒಂದ್ ಫೈಟ್ ನಿಮಗೆ ಎದುರಿಕಾಗುತ್ತೆ ಅಷ್ಟೇ. ನೀವು ದಯವಿಟ್ಟು ಏನ್ ಹೇಳಿದ್ರ ಅವತ್ತು ಮಿನಿಸ್ಟ್ರು, ನೀವೆಲ್ಲನೂ ತಗೋಗಿ ಭದ್ರದಲ್ಲಿ ತಗೋಗಿ ಆನೆಗಳನ್ನ ಸೇರಿಸಿ ಆನೆ ಕಾರಿಡಾರ್ ಮಾಡಿ ಆನೆಗಳಿಗೆಲ್ಲ ಸರೌಂಡ್ ನೀವು ಬ್ಯಾರಿಕೇಡ್ ಮಾಡ್ತೀವಿ ಅಂತ ಹೇಳಿದ್ರು. ಜಾಗನೂ ರಿಸರ್ವ್ ಆಗಿದೆ, ದುಡ್ಡು ರಿಸರ್ವ್ ಆಗಿದೆ. ಯಾಕೆ ಓಡಿಸ್ತಾ ಇಲ್ಲ?
ನಿಮಗೆ ಯಾಕೆ ಕೊಡುತ್ತಿಲ್ಲ? ಸರ್ಕಾರ ನಮಗೆ ಭರವಸೆ ಕೊಡಲೇಬೇಕಾಗ್ತದೆ. ಅವ್ರು ಭರವಸೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಯಾವ್ದಕ್ಕೆ ಹೆಂಗೆ ಮುಟ್ಟಿಸ್ಬೇಕು ಅನ್ನೋದು ನಾವು ನೀವು ಕೂಡ ಚರ್ಚೆ ಮಾಡ್ಬೇಕಾಗ್ತದೆ. ಹಾಗಾಗಿ ಇವತ್ತಿನ ದಿನ ಇವತ್ತು ಸಂಜೆ ಆಗ್ಬೋದು ಎಷ್ಟೊತ್ತಾದ್ರೂ ನಾವೆಲ್ಲ ಇಲ್ಲಿ ಕೂತು ಈ ಏನು ಯಶಸ್ವಿಯಾಗಿ ಚಳುವಳಿ ಪ್ರತಿಭಟನೆ ಯಶಸ್ವಿಯಾಗಿ ನಡೆಸಿ ನಮಗೆ ತಕ್ಕ ಉತ್ತರ ತಗೋಬೇಕು. ಉತ್ತರ ಸಿಗಲಿಲ್ಲ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾವ ನಿರ್ಧಾರಗಳನ್ನು ಮಾಡಬೇಕಾಗ್ತದೆ, ಚಳುವಳಿ ಯಾವ ರೂಪ ತಗೊಳ್ಬೇಕಾಗ್ತದೆ, ತಾಲೂಕು ಆಫೀಸ್ ಮುಂದೆ ಆರಾಧನೆ ಮಾಡಬೇಕಾಗ್ತದೋ ಇಲ್ಲ ಇದೆ. ಸದ್ಯಕ್ಕೆ ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ತಮ್ಮ ಅವಶ್ಯಕತೆ ನಮಗೆ ಕಾಣಿಸ್ತಿಲ್ಲ. ರಾಜ್ಯ ಸರ್ಕಾರದ ಉನ್ನತ ಕಾರ್ಯದರ್ಶಿಗಳು ಏನು ಅರಣ್ಯ ಇಲಾಖೆ ಕಾರ್ಯದರ್ಶಿಗಳು ಅವರನ್ನ ದಯಮಾಡಿ ಇಲ್ಲಿ ಬಂದು ನಮ್ಮ ಮನವಿಯನ್ನ ತಗೋಬೇಕು. ನಾನೀಗ ಏಳುಕುಂಡಲ್ ಸರ್ ಈಗ ಮಾತಾಡಿದ್ದೀನಿ ಸಿಸಿಎಫ್ ಅವರಿಗೆ, ಸೆಕ್ರೆಟರಿ ಫಾರೆಸ್ಟ್ ಮತ್ತೆ ಡಿಎಫ್ ಅವರು ಸಭೆಗೆ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಈ ಸಭೆಯನ್ನ ಬರ್ಖಾಸ್ತು ಮಾಡ್ತೀವಿ. ಕಾರಣ ಯಾಕೆ ಅಂತ ಹೇಳಿದ್ರೆ ಇದನ್ನ ಮುಗಿಸೋ ಅವಶ್ಯಕತೆ. ಆನ್ಲೈನ್ ಪ್ರಕ್ರಿಯೆಯಲ್ಲಿ ಆಗ್ತಾ ಇರುವ ಸಮಸ್ಯೆಗಳನ್ನು ಪರಿಹರಿಸದಿರುವ ಕಾರಣ ಬೆಳಗಾವಿ ಚಲೋವನ್ನ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಸಂಘಟನಾಕಾರ ಜಿ ಕೃಷ್ಣ ತಿಳಿಸಿದ್ದಾರೆ. ನಗರದ ಲೋಕೋಪಯೋಗಿ ಇಲಾಖೆಯಲ್ಲಿ ನಡೆದ ಲೇಖನ ಸ್ಥಗಿತ ಧರಣಿ ಮತ್ತು ನೋಂದಣಿ ಸ್ಥಗಿತ ಮುಷ್ಕರದಲ್ಲಿ ಅವರು ಮಾತನಾಡಿದರು. ಮುದ್ರಾಂಕ ಇಲಾಖೆಯ ಕಾವೇರಿ 2 ತಂತ್ರಾಂಶದ ದಸ್ತಾವೇಜು ನೋಂದಣಿ ಪ್ರಕ್ರಿಯೆಯಿಂದ ಸಾರ್ವಜನಿಕರಿಗೆ ಹಾಗೂ ಪತ್ರ ಬರಹಗಾರರಿಗೆ ಆಗುವ ತೊಂದರೆಯನ್ನ ಶೀಘ್ರವೇ ನಿವಾರಿಸಬೇಕು. ಈಗಾಗಲೇ ಪತ್ರ ಬರಹಗಾರರಿಗೆ ಹಾಗೂ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ರಾಜ್ಯಾದ್ಯಂತ ಮಂಗಳವಾರದಿಂದಲೇ ಈ ಹೋರಾಟ ನಡೆಸಲಾಗುತ್ತಿದೆ. ಇಂದು ಮತ್ತು ನಾಳೆ ಜಿಲ್ಲೆಯಾದ್ಯಂತ ನಮ್ಮ ನೋಂದಣಿ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನಕ್ಕೆ ಬೆಳಗಾವಿ ಚಲೋವನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು, ಆನ್ಲೈನ್ ಮೂಲಕ ಆಗುತ್ತಿರುವ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತೇವೆ ಹಾಗೂ ಈ ಸಮಸ್ಯೆಗಳಿಗೆ ತುರ್ತು ಪರಿಹಾರಕ್ಕೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಪರವಾನಗಿ ಪಡೆದ ದಸ್ತು ಬರಹಗಾರರ ಒಕ್ಕೂಟದ ಹಾಸನ ಜಿಲ್ಲೆಯ ಸಂಘಟನಾಕಾರನ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಿಮಗೆಲ್ಲ 3-4 ದಿನಗಳಿಂದ ತಿಳಿದಿರುವಂತೆ ನಮ್ಮ ಪತ್ರ ಬರಹಗಾರರ ಹಾಗೂ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳು ಸರ್ಕಾರ ಗಮನಕ್ಕೆ ತರೋ ಉದ್ದೇಶದಿಂದ ಇವತ್ತು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಕಳೆದ ಮಂಗಳವಾರದಿಂದ ಸಮಿತಿ ಹೋರಾಟ ನಡೀತಾ ಇದೆ. ಸೊ ಇವತ್ತು ಮತ್ತು ನಾಳೆ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ನೋಂದಣಿ ನಮ್ಮ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗಳನ್ನು ನಾವುಗಳು ಸ್ಥಗಿತ ಮಾಡ್ತಾಯಿದ್ದೀವಿ. ಮತ್ತು ನಾಳೆ ಬೆಳಗಾವಿನಲ್ಲಿ ಅಧಿವೇಶನಕ್ಕೆ ಬೆಳಗಾವಿ ಚಲೋವನ್ನು ಇಡೀ ಕರ್ನಾಟಕ ರಾಜ್ಯ ಅಂತ ಹಮ್ಮಿಕೊಂಡಿದ್ದೀವಿ. ಆ ಚಲೋದಲ್ಲಿ ನಾವೆಲ್ಲ ಭಾಗವಹಿಸಿ ಸರ್ಕಾರ ಗಮನ ಸೆಳೆದು ನಮ್ಮೆಲ್ಲ ಸಾರ್ವಜನಿಕರಿಗೆ ಈ ಆನ್ಲೈನ್ ಮೂಲಕ ನೋಂದಣಿ ಮೂಲಕ ಆಗ್ತಾಯಿರ್ತಕ್ಕಂಥ ಸಮಸ್ಯೆಗಳನ್ನ ಮನವರಿಕೆ ಮಾಡಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿಸೋಕ್ಕೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸೊ ಈಗಾಗಲೇ ಆಗಿರ್ತಕ್ಕಂಥ ಆನ್ಲೈನ್ ಕಾವೇರಿ ತಂತ್ರಾಂಶದಿಂದ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ನಾವು ಮೊನ್ನೆ ಸಮೇತ ನಾವು ಆ ಪ್ರೆಸ್ ಮೀಟಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದು, ಮಾಧ್ಯಮ ಮಿತ್ರರು ಎಲ್ಲ ವಿವರವಾಗಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಫೇಸ್ಲೆಸ್ ಮತ್ತು ಪೇಪರ್ಲೆಸ್ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಮಾಜದಲ್ಲಿ ಎಲ್ಲರೂ ಸಮೇತ ಇವತ್ತು ವಿದ್ಯಾವಂತರಿಲ್ಲ ಮತ್ತು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಕ್ಕಂಥರಿಲ್ಲ. ಸೊ ಅವರೆಲ್ಲರೂ ಕಂಪ್ಯೂಟರ್ ವರ್ಕ್ ಮಾಡ್ತಕ್ಕಂಥವ್ರನ್ನ ಅವಲಂಬಿಸ್ತಾ ಇದ್ದಾರೆ. ಈ ಅವಲಂಬನೆ ಕೆಲವು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರ ಸಾರ್ವಜನಿಕರ ಸಹಕಾರನೂ ಬೇಕು. ಹಾಗೆ ಹೋರಾಟಕ್ಕೆ ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಿ ನಮ್ಮೆಲ್ಲರ ಹೋರಾಟಕ್ಕೆ ಬೆಂಬಲ ನೀಡಿ ಈ ಆನ್ಲೈನ್ ವ್ಯವಸ್ಥೆಯನ್ನು ಲೋಪದೋಷ ಸರಿ ಮಾಡಿಸಿ ನೋಂದಣಿ ಕಾರ್ಯಗಳು ಪ್ರಕ್ರಿಯೆಗಳು ಸುಗಮವಾಗಿ ನಡೀಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಹಾಸನ ಮೂಲಕ ಸುಮಾರು ಇವತ್ತು ನಾಳೆಯಿಂದ ಹೋರಾಟ ಮಾಡ್ತಿದ್ದೀವಿ. ಇವತ್ತು ಆಲ್ಮೋಸ್ಟ್ ಒಂದು 40-50 ಜನ ನಾವಿಲ್ಲಿ ಹೋರಾಟಕ್ಕೆ ಸೇರ್ಕೊಂಡಿದ್ದೀವಿ. ನಾಳೆ ಇಲ್ಲಿ ಬಹುತೇಕ ಜನರು ಒಂದು 90% ಜನಗಳು ಬೆಳಗಾವಿ ಚಲೋಗೆ ನಾವು ಹೋಗ್ತಾ ಇದ್ದೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಪಘಾತ ಮಾಡಿದ ಲಾರಿ ಒಳಗಿತ್ತು ಬಡವರ ಅನ್ನಭಾಗ್ಯದ ಅಕ್ಕಿ. 117 ಚೀಲಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಪತ್ತೆ. ಕಾಳಸಂತೆಕೋರರನ್ನ ಹಿಡಿಯಲು ಸಾರ್ವಜನಿಕರ ಆಗ್ರಹ. 100 ವರ್ಷದ ಹಿಂದಿನ ಪ್ರಸ್ತಾವನೆ ಜಾರಿ. 300ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಸಾಧ್ಯತೆ. ಅರಣ್ಯ ಇಲಾಖೆಯ ಅಧಿಸೂಚನೆಯ ವಿರುದ್ಧ ಮಾಜಿ ಶಾಸಕರಿಂದ ಪ್ರತಿಭಟನೆ. ಕಾಡಾನೆಗಳ ಸ್ಥಳಾಂತರಿಸಲು ಆಗ್ರಹಿಸಿ ಪ್ರತಿಭಟನೆ. ವಿವಿಧ ಸಂಘಟನೆಯಿಂದ ರಾಜ್ಯ ಹೆದ್ದಾರಿ ಬಂದ್. ಎಚ್ಚೆತ್ತುಕೊಳ್ಳದ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ. ಆನ್ಲೈನ್ ಪ್ರಕ್ರಿಯೆ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ. ಜಿಲ್ಲೆಯಾದ್ಯಂತ ಲೇಖನ ಧರಣಿ ಸ್ಥಗಿತ. ಬೆಳಗಾವಿ ಚಲೋಗೆ ಆಗಮಿಸುವ ಪತ್ರ ಬರಹಗಾರರು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.